ಬಿಗ್ ಸ್ಟಾರ್ ದುನಿಯಾ ವಿಜಯ್ ಅವ್ರ ಬಗ್ಗೆ ಒಂದು ಡೈಲಾಗ್ ಕೇಳದೆ ಹೋದ್ರೆ ನಮ್ಮ ಟ್ಯಾಲೆಂಟ್ಗೆ ಅವಮಾನ ಆಗ್ಬಿಡುತ್ತೆ. ಲೈಫ್ ಹೇಳುತ್ತೆ ಬೀಳುತ್ತೆ, ಸ್ಟಾರ್ಗಿರಿ ಬರುತ್ತೆ ಹೋಗುತ್ತೆ, ಆದರೆ ಇಲ್ಲಿ ಬಂದಿರೋದು ಸ್ಯಾಂಡಲ್ವುಡ್ ಸಲಗ. ದುನಿಯಾದಲ್ಲಿ ಹೆಂಗೆ ಬೇಕಾದ್ರೆ ಹೆಸರು ಮಾಡ್ತಾನೆ. ಆಕ್ಷನ್ ಮಾಡೋಕ್ಕೂ ರೆಡಿ, ಆಕ್ಷನ್ ಮಾಡ್ಸೋಕ್ಕೂ ರೆಡಿ. ಎತ್ತಕ್ಕಾಗಲ್ಲ ಜೀಬ್ರಾ, ಲ್ಯಾಂಡ್ ಬಾಬ್, ಬ್ಲ್ಯಾಕ್ ಕೋಬ್ರಾ. ಮಲ್ಲಿಗೆ ಹೂ ಮುಡ್ಕೊಂಬರೋ ರಚಿತಾರಾಮ್ ನೋಡಿದ್ದೆ, ಮಚ್ಚಿಡ್ಕೊಂಬಂದ್ರೆ ರಚಿತಾರಾಮ್ ನೋಡಿರಲಿಲ್ಲ. ಅವ್ರ ನಟನೆಯಲ್ಲಿ ನಯನತಾರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡಿದ್ರೆ ಭಯಂಕರ. ಹಳ್ಳಿ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ಗೆ 100 ಸಾರು. ಇಂಡಸ್ಟ್ರಿಗೆ ಒಬ್ಬರೇ ಲೇಡೀಸ್ ಸೂಪರ್ ಸ್ಟಾರು ಜೈ ರಚಿತಾ. ಸಿನಿಮಾದಲ್ಲಿ ನಾವು ಫಸ್ಟ್ ಹಾಫ್ ಈಗ ನೋಡಿದ್ವಿ, ನಮಗೆ ಫಸ್ಟ್ ಹಾಫ್ ಅಂದರೆ ಇಲ್ಲೂ ಅಷ್ಟೇ ಸಿನಿಮಾ ಬೋರ್ ಆಗೋದಿಲ್ಲ. ಕಾಟೇರ ಮತ್ತು ಕಾಂತಾರ ಥರ ಒಂದು ಒಳ್ಳೆ ಜನಪರ ಆಗಿರ್ಬೋದು, ಮಂಡಿಗಾಗಿ ನಡೆಸಿರುವಂಥ ಕತೆ ಸಖತ್ತಾಗಿದೆ, ಮಸ್ತಾಗಿದೆ. ವಿಜಯ್ ಸರ್ ಅಂತೂ ಫೈಟಿಂಗ್ ಹೊಡೆದವ್ರೆ, ಕರ್ರಾಬಾಗಿ ಚಿಂದಿ ಚಿತ್ರಣ ಒಳ್ಳೆ ಸಖತ್ತಾಗಿ ಹೊಡೆದವ್ರೆ ಸರ್. ಹೌದೌದು ಹಳ್ಳಿ ಸರ್. ಎಲ್ಲ ಒಂದ್ ಕಡೆ ಇತ್ತೀಚೆಗೆ ಈ ಮೊಬೈಲ್ಸು ಅದು ಇದು ಬಂದು ಏನಾಗ್ತದೆ, ಫ್ಯಾಷನ್ ಲೋಕದಲ್ಲಿ ಬಿದ್ದು ಜನಗಳು ಈ ಹಳ್ಳಿ ಕಲ್ಚರ್ನೆಲ್ಲ ಮರಿತಾ ಇದ್ರೆ. ಎಲ್ಲ ಒಂದ್ ಕಡೆ ಈಗ ಕೋಲಾರದ ಲೊಕೇಶನ್ಸ್ ಏನಿದೆ, ಕೋಲಾರದ ಹಳ್ಳಿ ಪದಗಳು ಏನಿದೆ, ಮತ್ತೆ ಕೋಲಾರದಲ್ಲಿ ಜನ ಯಾವ ರೀತಿ ಇರ್ತಾರೆ, ಆ ಥರದ ಒಂದು ಕತೆ ಅಂತ ಹೇಳ್ಬೋದು. ಸಖತ್ತಾಗಿ ಮಾಡಿದ್ದಾರೆ ಸರ್, ಒಳ್ಳೆ ಸ್ಟೋರಿ ಸರ್. ಮತ್ತೆ ರಾಜಬಿ ಶೆಟ್ಟಿ ಅವ್ರನ್ನ ರಾಜಬಿ ಶೆಟ್ಟಿ ಅವ್ರನ್ನ ಇಷ್ಟು ದಿನ ನಾವು ಹೀರೋ ನೋಡಿದ್ವಿ, ಫಸ್ಟ್ ಟೈಮ್ ವಿಲನ್ ನೋಡ್ತಾ ಇದ್ವಿ. ಅವ್ರ ಮೈಯಲ್ಲಿ ಹೇಳ್ಬೇಕಂದ್ರೆ ಒಂದು ನೋಡಿದ್ರೆ 0% ತೆಗೆದ್ರೆ, ಬಟ್ ವಿಲನ್ ಮಾತ್ರ ಕರ್ರಾಬಾಗಿ ಆಕ್ಷನ್ ಮಾಡಿದ್ರೆ ಸಖತ್ತಾಗಿದೆ ಸರ್. ಪರವಾಗಿಲ್ಲ, ಅವ್ರ ಪಾತ್ರನೂ ಅಷ್ಟೇ. ಈಗ ಮಾಮೂಲಿ ಸಿನಿಮಾಗಳಲ್ಲಿ ನೋಡೋಕ್ಕಿಂತ ಇದರಲ್ಲಿ ಅವ್ರದ್ದು ಸಖತ್ತಾಗಿದೆ. ಮತ್ತೆ ದುನಿಯಾ ವಿಜಯ್ ಸರ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಫಸ್ಟ್ ಮಗಳನೇ ಸಿನಿಮಾದಲ್ಲಿ ಹಾಕೊಂಡಿದ್ದಾರೆ. ಅವರು ಅಷ್ಟೇ, ಅವ್ರ ಆಕ್ಟಿಂಗ್ ಎಲ್ಲೋ ಅಷ್ಟೇ ಫಸ್ಟ್ನೇ ಮೂವಿ ಅಂತ ಅನ್ಸೋದಿಲ್ಲ. ಎಲ್ಲ ಒಂದ್ ಕಡೆ ನಾವು ರೀಲ್ ಅನ್ನೋದಕ್ಕಿಂತ ರಿಯಲ್ ಆಗಿ ನೋಡ್ದಂಗೆ ಐತೆ. ಅಂದ್ರೆ ಆ ರೇಂಜ್ಗೆ ತಂದೆ ಮಗಳ ಒಂದು ಕಾಂಬಿನೇಷನ್ ಸೆಟ್ ಆಗಿದೆ. ಎಲ್ಲ ಒಂದ್ ಕಡೆ ಸರ್ ಕೆಲವೊಂದು ಸೀನ್ಸ್ ನೋಡ್ತಾ ಇದ್ರೆ ಆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಹೆಂಗಿದೆ ಅಂತ ಕೇಳಿದ್ರೆ ಕಣ್ಣಲ್ಲಿ ನೀರು ಬರೋ ಥರ ಇದೆ. ಅದು ಹೇಳ್ತಾ ಇಲ್ಲ, ತಂದೆ ಮಗಳ ಒಂದು ಸೆಂಟಿಮೆಂಟ್ಸ್ ಏನಿದೆ ಅದನ್ನ ನೋಡ್ತಾ ಇದ್ರೆ ಸರ್ ಕೆಲವೊಂದ್ ಕಡೆ ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ಬರೋ ರೇಂಜ್ಗೆ ಆಕ್ಷನ್ ಮಾಡಿದ್ದಾರೆ ಸರ್, ಸಕ್ಕತ್ತಾಗಿದೆ ಸರ್.